ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಯೂಟ್ಯೂಬ್ ಚಾನಲ್. ಮತ್ತು ನಾನು ಕಾಮಿಡಿ ಅಡುಗೆ ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ. ಈ ಯಾವುದು ಮಾಡೋದು ಜಾಸ್ತಿ ಓಡ್ತಾನೆ ಇಲ್ಲ, ಭಯಂಕರ ಕಷ್ಟ ನನಗೆ. ಅದಕ್ಕೆ ಏನು ಮಾಡಿದೆ, ಡೈಲಿ ಬ್ಲಾಗ್ ಮಾಡೋ ಅಂದ್ಕೊಂಡೆ ಈಗ ತೀರ್ಮಾನ ಮಾಡೀನಿ. ದಯವಿಟ್ಟು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ, ನನ್ನ ಚಾನಲ್ಗೊಂದು ಸಪೋರ್ಟ್ ಮಾಡಿ. ಕೇರಳ ತರಕಾರಿ ಸಾಂಬಾರು ಮಾಡ್ತಿದ್ದೀನಿ. ಮತ್ತು ಅದು ತರಕಾರಿ ಪೀಸ್ ಕೊಡಿ ಅಂತಂದರೆ ಪೂರ್ತಿ ಎಲ್ಲ ಪೀಸ್ ಒಂದೊಂದು ಕೊಡ್ತಾರೆ. ಆ ಸಾಂಬಾರು ಮಾಡ್ತಿದ್ದೀನಿ. ಒಂದೊಂದು ಎಲ್ಲ ತರಕಾರಿ ಒಂದೊಂದು ಮಿಕ್ಸ್ ಕೊಡ್ತಾರೆ. ಮತ್ತು ಇದು ಮೀನಿಗೆ ಕಲಸಿ ಇಡ್ತಿರೋದು ಮಾಮೂಲಿ ಕಾರ್ನ್ಫ್ಲವರು ಮತ್ತು ಅಡುಗೆ ಅರಿಶಿನ, ಮೆಣಸು ಹುಡಿ, ಕಾಳು ಮೆಣಸು, ಉಪ್ಪು ಎಲ್ಲ ಹಾಕಿ ಕಲಸಿಡೋದು. ಸ್ವಲ್ಪ ಹುಣಸೆ ಹುಳಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಚೂರು ಅಡುಗೆ ಎಣ್ಣೆ ಹಾಕ್ಬಿಟ್ಟು ಕಲಸಿಟ್ಬಿಟ್ಟು ಸ್ವಲ್ಪ ಟೈಮ್ ಬಿಟ್ರೆ ಮೀನು ಚೆನ್ನಾಗಿ ಖಾರ ಉಪ್ಪು ಹಿಡಿತದೆ. ಒಂದು ಕಡೆ ಸಾಂಬಾರಿಗೆ ಇಟ್ಟೀನಿ. ಸ್ವಲ್ಪ ಅಡುಗೆ ಎಣ್ಣೆ ಹಾಕಿಟ್ಟ ಅಂತಂದರೆ ಮೀನು ಕೆಲವು ಟೈಮಲ್ಲಿ ಪಾತ್ರೆ ಕಚ್ಕೊತದೆ. ಅದಕ್ಕೆ ಕಚ್ಕೋಬಾರ್ದು ಅಂತೇಳಿ ಈಗ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತಿರೋದು. ಈ ಮತ್ತಿನ ಇದು ಚೆನ್ನಾಗಿರ್ತದೆ ಮೀನು ಫ್ರೈ ಮಾಡಿದ್ರೆ. ಒಂದು ಕಡೆ ಸಾಂಬಾರು ಬೇಯ್ತದೆ, ತರಕಾರಿ ಸಾಂಬಾರು. ಒಂದು ಕಡೆ ಮೀನು ಫ್ರೈ ಆಗ್ತಿರೋದು. ಇದನ್ನು ಕಲಸಿಟ್ಬಿಟ್ರೆ ಚೆನ್ನಾಗಿ ಖಾರ ಉಪ್ಪು ಹಿಡಿತದೆ. ಮತ್ತು ಇಲ್ಲಿ ಕೇರಳದಲ್ಲಿ ಅಂತಂದರೆ ಸೌದೆ ಒಲೆ ಇದೆ. ನಮ್ಮ ಕಡೆಗೆ ಸೌದೆ ಒಲೆ ಇಲ್ಲ ಅಂತಂದರೆ ಗ್ಯಾಸ್ ಮುಗ್ದೋದ್ರೆ ಸಖತ್ ಕಷ್ಟ ನಮ್ಮ ಕಡೆ. ಇಲ್ಲಿ ಆ ಥರ ಇಲ್ಲ, ಸೌದೆ ಒಲೆ ಇದೆ. ನಮ್ಮ ಕಡೆಗೆ ಗ್ಯಾಸ್ ಮುಗಿದ್ರೆ ಸೌದೆ ಒಲೆಯಲ್ಲಿ ಮಾಡೋಕ್ಕೆ ಸಖತ್ ಕಷ್ಟ. ಅಂದರೆ ಇಲ್ಲಿ ಸೌದೆ ಒಲೆ ಪ್ರತಿಯೊಂದು ಮನೇಲಿ ಇರ್ತದೆ, ಅದು ಮಾಡೋಕ್ಕೇನು ಕಷ್ಟ ಆಗೋಲ್ಲ. ಒಂದು ಕಡೆ ಸಾಂಬಾರು ಬೇಯ್ತದೆ, ತರಕಾರಿ ಪೀಸು ಮತ್ತು ಬೇಳೆ ಎಲ್ಲ ಹಾಕಿರೋದು. ಒಂದು ಕಡೆ ಮೀನು ಫ್ರೈಗೆ ಕಲಸಿ ಇಟ್ಟಿರೋದು. ಸಾಂಬಾರು ಆಯಿತು, ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಸಾಕು. ತರಕಾರಿ ಮತ್ತು ಬೇಳೆ ಎಲ್ಲ ಹಾಕಿ ಅಲ್ಲಿ ಕೊಟ್ಟಿರಲ್ಲ ಎಲ್ಲ ಒಂದೊಂದು ಪೀಸ್ ಅದೆಲ್ಲನ ಕಟ್ ಮಾಡಿ ಹಾಕಿ ಮತ್ತು ಬೇಳೆಲ್ಲ ಹಾಕಿ ಕೂಗಿ 3-4 ವಿಷಲ್ ಕೂಗೈತೆ. ಸ್ವಲ್ಪ ನುಗ್ಗೆಕಾಯಿ ಇತ್ತು ಲಾಸ್ಟಲ್ಲಿ, ಅದನ್ನು ಹಾಕ್ತಿದ್ದೀನಿ. ನುಗ್ಗೆಕಾಯಿ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ವಲ್ಲ, ಅದಕ್ಕೆ ಅದು ಸ್ವಲ್ಪ ಬೆಂದರೆ ಸಾಕಲ್ವ, ಅದಕ್ಕೆ ಲಾಸ್ಟಲ್ಲಿ ಹಾಕ್ತೇವೆ. ಒಂದು ಕಡೆ ಮೀನು ಫ್ರೈ ಕಲಸಿಟ್ಟಿರೋದು. ಮತ್ತು ಸ್ವಲ್ಪ ಹುಣಸೆ ಹುಳಿ ಹಾಕ್ತಿದ್ದೀನಿ ಲಾಸ್ಟಲ್ಲಿ. ಟೊಮೊಟೊ ಸ್ವಲ್ಪ ಹಾಕಿದ್ದು, ಲಾಸ್ಟಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಾಕಿ ಇನ್ನು ಒಗ್ಗರಣೆ ಕೊಟ್ಟರೆ ಅದೊಂದು ಚೂರು ಕುದಿಸ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಮುಗಿದು ಸಾರು ರೆಡಿ. ಒಂದು ಕಡೆ ಮೀನು ರೆಡಿ ಆಯ್ತದೆ, ಅದನ್ನು ಫ್ರೈ ಹಾಕಬೇಕು ಅಷ್ಟೇ. ಮತ್ತು ಇದು ಬುಧವಾರದ ರಾತ್ರಿ ವೀಡಿಯೋ. ಇದು ರಾತ್ರಿ ಎಲ್ಲ ವೀಡಿಯೋ ಎಡಿಟ್ ಮಾಡಿ ಮಾಡ್ತಿರೋದು. ಮತ್ತು ಸಾಂಬಾರು ರೆಡಿ ಆಯಿತು. ಇದು ಮತ್ತು ನನ್ನ ಮಗ ಓದ್ಕೊತಾ ಇದ್ದ, ಅದನ್ನು ಸ್ವಲ್ಪ ವೀಡಿಯೋ ಹಿಡ್ತಿದ್ದೀನಿ, ಓದ್ಕೊತಾ ಇದ್ದ. ಮತ್ತು ಇದು ಮೀನು ರೆಡಿ ಆಯಿತು, ಸಾಂಬಾರು ಆಗದೆ. ಇದು ಮೀನು ಫ್ರೈಗೆಲ್ಲ ಕಲಸಿಟ್ಟಿದ್ದು ರೆಡಿ ಆಗದೆ. ಖಾರ ಉಪ್ಪು ಚೆನ್ನಾಗಿ ಹಿಡ್ದದೆ. ಈಗ ಎಣ್ಣೆಗೆ ಹಾಕೋದೆ ಅಷ್ಟೇ. ಎಣ್ಣೆಗೆ ಹಾಕಿ ಸ್ವಲ್ಪ ಅನ್ನಕ್ಕಿಟ್ಟು ಕೆಲಸ ಮುಗೀತು. ಒಂದು ಕಡೆ ಬಿಸಿನೀರು ಇಟ್ಟಿರೋದು ಸ್ನಾನಕ್ಕೆ, ನೀರು ಕಾಯ್ಸೋಕ್ಕೆ. ಯಾಕೆ ತಣ್ಣೀರು ಸ್ನಾನ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಡೈಲಿ ಮತ್ತು ಕಾಮಿಡಿ ಅಡುಗೆ ವೀಡಿಯೋ ಮಾಡೋ ಟೈಮಲ್ಲಿ ಅಷ್ಟೇನು ಓಡೋ ಟೈಮಲ್ಲಿ ನಿಂತು ಹೋಗೋದು ಆ ಥರ ಎಲ್ಲ ಆಯ್ತಿತ್ತು. ಮತ್ತು ಫುಲ್ ವಾಚ್ ಅವರೆಲ್ಲ ಪೂರ್ತಿ ಕಮ್ಮಿ ಆಯ್ತಿತ್ತು. ವೀಡಿಯೋ ಓಡೋ ಟೈಮಲ್ಲೇ ಪೂರ್ತಿ ನಿಂತು ಹೋಗೋದು ಆ ಥರ ಎಲ್ಲ ಆಯ್ತಿತ್ತು. ಅದಕ್ಕೆ ಡೈಲಿ ವೀಡಿಯೋ ಮಾಡೋದು, ಈ ಥರ ಮನೇಲಿ ಏನಿರ್ತದೆ ಅದನ್ನು ವೀಡಿಯೋ ಮಾಡೋದಂತ ನಾನು ತೀರ್ಮಾನ ಮಾಡಿದೆ. ಯಾವುದಾದ್ರು ಡೈಲಿ ಕಾಮಿಡಿ ಮಾಡೋಕ್ಕೆ ಅದೆಲ್ಲ ಮಾಡೋಕ್ಕಾಗಲ್ಲ ತಾನೇ. ಅದಕ್ಕೆ ಡೈಲಿ ಏನಿರ್ತದೆ ಅದನ್ನು ಮಾಡಿದ್ದು. ಡೈಲಿ ಮಾಡೋಕ್ಕಾಗಲ್ಲ, ಇದನ್ನು ಏನು ಥರ ಮಾಡೋದು ಇದನ್ನೇ ಮಾಡೋದಂತ ನೋಡಿದೆ. ಇದು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಬೆಂಕಿ ಕೆಂಡದಲ್ಲಿ ಹಪ್ಪಳ ಸುಡ್ತಾ ಇರೋದು. ನಮ್ಮ ಕಡೆ ಎಲ್ಲ ಸೌದೆ ಒಲೆನೇ ಇಲ್ಲ, ಇಲ್ಲಿ ಇದೆ. ಪ್ರತಿಯೊಂದು ಮನೆಯಲ್ಲೂ ಸೌದೆ ಒಲೆ ಇದೆ. ಸೌದೆ ಗ್ಯಾಸ್ ಒಂದು ಮುಗಿದೋದ್ರೂ ಅವ್ರಿಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಲಾಸ್ಟಿಗೆ ಹಪ್ಪಳ ಸುಟ್ಟು ಮಡಗ್ಬಿಟ್ಟು ಸ್ನಾನ ಮಾಡ್ಕೊಬಂದು ದೇವ್ರ ಪೂಟ ಕೈ ಮುಗಿತಿದ್ದೀನಿ. ಲೇಟಾಗಿ ಮಾಡಿದೆ. ಲಾಸ್ಟಿಗೆ ಅಡುಗೆ ಎಲ್ಲ ಆಯಿತು. ಹಪ್ಪಳ ಮತ್ತು ಮೀನು, ಮತ್ತಿ ಮೀನು ಮತ್ತು ಅನ್ನ ಎಲ್ಲ ಆಯಿತು. ಊಟ ಮಾಡೋದು ಅಷ್ಟೇ. ಈಗ ಅನ್ನ ಹಾಕತ್ತಿದ್ದೀವಿ. ಅನ್ನ ಎಲ್ಲ ರೆಡಿ ಆಯಿತು. ಸಾಂಬಾರು ನೋಡಿ, ಸಾಂಬಾರು ಪೌಡ್ರ್ ಸಿಗ್ತದೆ ಇಲ್ಲಿ. ತರಕಾರಿ ಸಾಂಬಾರು ಪೌಡ್ರ್ ಅಂದರೆ ಸಿಗ್ತದೆ, ಅದು ಬೇರೆ. ಅದು ತಗೊಬಂದಿದ್ದು ಚೆನ್ನಾಗಿತ್ತು ಸಾಂಬಾರು, ಪ್ರಾಬ್ಲಮ್ ಇಲ್ಲ. ಎಲ್ಲ ಪೌಡ್ರು ಸಾಂಬಾರು ಹುಡಿ ಸಿಕ್ಕುತ್ತೆ. ತರಕಾರಿ ಸಾಂಬಾರು ಪ್ರತಿಯೊಂದು ಸಾಂಬಾರು ಹುಡಿ ಮಿಲ್ಲಲ್ಲಿ ಸಿಗ್ತದೆ, ಇಲ್ಲಿ ತರ್ಬೋದು. ಇದು ಪ್ಯಾಕೆಟ್ ಸಾಂಬಾರು ಹುಡಿ ಚೆನ್ನಾಗಿತ್ತು. ಇದೇ ಫಸ್ಟ್ ಸಿಕ್ಕಿದ್ದು ಈ ಪೌಡ್ರು. ಇದಕ್ಕೇನು ಅಡುಗೆ ಅರಿಶಿನ ಯಾವುದು ಹಾಕೋಂಗಿಲ್ಲ, ಚೆನ್ನಾಗಿತ್ತು. ಲಾಸ್ಟಿಗೆ ಇದು ಹಪ್ಪಳ ಕೆಂಡದಲ್ಲಿ ಸುಟ್ಟಿದ್ದು ಮತ್ತು ಮತ್ತಿ ಮೀನು ಮತ್ತು ಅನ್ನ, ಅದನ್ನು ಊಟ ಮಾಡ್ತಾಯಿದ್ದೆ. ಊಟ ಮಾಡಿ ಸ್ವಲ್ಪ ವೀಡಿಯೋ ತೋರಿಸ್ದೆ. ಸಖತ್ ಅನ್ನ ಬಿಸಿ ಇತ್ತು, ಸಾಂಬಾರು ಎಲ್ಲ ಬಿಸಿನೇ, ಯಾವುದೂ ಕಮ್ಮಿ ಆಗಿದ್ದಿಲ್ಲ. ನಾನು ಹೇಳೋದು ಏನಂತಂದರೆ, ನಮ್ಮ ಚಾನಲ ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ.